ಹೇಳಿದ್ರೆ ಅವಳು ಸೀರೆ ಉಟ್ಕೊಂಡಿದ್ರು ಕೆಟ್ಟ ದೃಷ್ಟಿಲಿ ನೋಡ್ತಾರೆ, ಅವಳು ಚಡ್ಡಿ ಹಾಕೊಂಡಿದ್ರು ಕೆಟ್ಟ ದೃಷ್ಟಿಲಿ ನೋಡ್ತಾರೆ. ಅಂತವ್ರಿಗೆ ಏನ್ ಹೇಳ್ತೀರಾ? ಈಗ ಬೇರೆ ಅಡ್ಗೆ ಮಾಡ್ಕೊಂಡಿದ್ ಬಿಟ್ರೆ ಹ್ಮ್. ತಾಯಿ ಅಡ್ಗೆ ಮಾಡ್ಕೊಂಡು ಹಾಕಿದ್ರೆ ಮಕ್ಕಳು ಭವಿಷ್ಯ ಏನಾಗುತ್ತೆ ಆಚೆ ಹೋಗಿ ನೋಡಿರಲ್ಲ. ಹ್ಮ್. ಈಗ ನೀವು ಒಂದು ವಿಡಿಯೋದಲ್ಲಿ ಎಲ್ಲ ತೋರಿಸಿದ್ರೆ ಇಲ್ಲಿ ಏನೇನ್ ಇದೆ ಅಂತ ಗೊತ್ತಾಗುತ್ತೆ, ಇಡೀ ಪ್ರಪಂಚನೇ ನಿಮ್ ನೋಡ್ತದೆ. ಹ್ಮ್. ಅವಾಗ ಅವ್ರಿಗೂ ನಾನು ಮುಂದೆ ಹೋಗಿ ಏನಾದ್ರು ಒಂದ್ ಸಾಧನೆ ಮಾಡ್ಬೇಕು, ನಾನು ಇನ್ನಾಗಿ ಮನೆಗೆ ಇರೋಕ್ಕಿಂತ ಆಚೆ ಹೋಗಿ ಗಂಡ ತರ ಬಂದ್ರೆ ಧೈರ್ಯನೂ ಬರುತ್ತೆ. ಹ್ಮ್. ಈಗ ಎಷ್ಟೊಂದ್ ಜನ ಹೆಂಗಸರು ರೇಗಿಸ್ತಿದ್ರೆ ಹೋಗ್ತಾರೆ, ಒಂದ್ ಈ ತರ ಬಂದು ಯಾರನ್ನ ಹುಡುಗರು ಏನಾದಂದ್ರೆ ನಿಂತ್ಕೊಂಡು 4 ಮಾತು ಕೇಳ್ಬದ, ನಿನ್ ನೋಡಿನ ಧೈರ್ಯ ಕಲ್ದಿಬೇಕು ಅಂತ ಕೇಳ್ತೀನಮ್ಮ ನಾನು. ಓಕೆ ಗೈಸ್, ನೋಡೋದ್ರಲ್ಲ. ಸೊ ಅವರ ಜೀವನನ ಹೇಗೆ ಪುಟಾಣಿ ಆಗಿ ತುಂಬ ಸರಳವಾಗಿ ವಿರಳವಾಗಿ ಅಕ್ಕ ಅವ್ರು ತಿಳಿಸ್ಕೊಟ್ಟಿದ್ದಾರೆ. ಸೊ ಒಂದು ಹುಡುಗ ಆಗಲಿ ಹುಡುಗಿ ಆಗಲಿ ಜೀವನ ಇಬ್ಬರದ್ದು ಕಷ್ಟ ಇರುತ್ತೆ. ನಾನು ಕೇಳೋದು ಇದ್ರ ಮುಖಾಂತರ ನಾನು ಏನು ಹೇಳ್ತೀನಿ ಅಂದರೆ, ಮಂಗಳಮುಖಿಯರಂದರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಅಷ್ಟು ಮರ್ಯಾದೆ ಕೊಡಿ. ಅವರು ಮಂಗಳಮುಖಿ ಅನ್ನೋಕ್ಕಿಂತ ಮುಂಚಿತವಾಗಿ ಅವ್ರಿಗೊಂದು ಮನಸ್ಸಿರುತ್ತೆ, ಹುಡುಗಾಗಲಿ ಹುಡುಗಿ ಆಗಲಿ ಇಬ್ರಿಗೂ ಮನಸ್ಸಿರುತ್ತೆ.